ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆಶಿ ವಿರುದ್ಧ ಜಾತಿ ರಾಜಕಾರಣದ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ ಡಿಕೆಶಿ ವಿರುದ್ಧ ಮುಸ್ಲಿಂ ಸಮುದಾಯದವರು ತಿರುಗಿ ಬಿದ್ದಿದ್ದಾರೆ. ಜಮೀರ್ಗೆ ಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೊಸಪೇಟೆ ಮುಸ್ಲಿಂ ಮುಖಂಡ ನಜೀರ್ ಖಾನ್ ಕಿಡಿಕಾರ್ತಾ ಇರುವಂತದ್ದು. ಹೊಸಪೇಟೆಯಲ್ಲಿ ಮುಸ್ಲಿಂ ಮುಖಂಡರು ಪ್ರೊಟೆಸ್ಟ್ ಮಾಡಿದ್ದಾರೆ. ಜಮೀರ್ ರಾಷ್ಟ್ರ ನಾಯಕ, ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಪ್ರೊಟೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ನೀಡಲೇಬೇಕು. ಡಿಸಿಎಂ ಹುದ್ದೆಯನ್ನು ಜಮೀರ್ ಅಹಮದ್ ಖಾನ್ಗೆ ನೀಡಲೇಬೇಕು. ಅದಕ್ಕಾಗಿ ಹೋರಾಟ ನೀಡಲೇಬೇಕು. ಹಿಂದುಳಿದ ವರ್ಗದ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆ ನೀಡಲೇಬೇಕು. ಜಾತ್ಯತೀತ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ. ಹೊಸಪೇಟೆಯಲ್ಲಿ ಜಮೀರ್ಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಪ್ರತಿಭಟನೆ ನಡೆಯುವ ವೇಳೆ ಮುಸ್ಲಿಂ ಮುಖಂಡ ನಜೀರ್ ಖಾನ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಇನ್ನೊಂದ್ ಕಡೆ ವಿಜಯನಗರದಲ್ಲಿ ಜಮೀರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಕ್ಕಂಥ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರಾದಂತಹ ಮುಖಂಡರು ಆದಂತಹ ಇಮಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಜಮೀರ್ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ರು, ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಎಲ್ಲಾ ಕಡೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಪ್ರತಿಭಟನೆಗಳಾಗ್ತಾ ಇವೆ. ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಇನ್ನೊಂದ್ ಕಡೆ 2ನೇ ಲಿಸ್ಟ್ ಅಲ್ಲಿ ಜಮೀರ್ ಅವರ ಹೆಸರು ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಏನ್ ಹೇಳ್ತೀರಾ, ಯಾಕೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು? ಇವತ್ತು ಜಮೀರ್ ಅಹಮದ್ ಅವರು ಯಾರೇ ಕಷ್ಟ ಅಂತ ಹೇಳಿದ್ರೆ ತನ್ನ ಮನ ಧನಲಿಂದ ಇವತ್ತು ದಿವಸ ನೂರಾರು ಜನ ಅವ್ರ ಕಷ್ಟ ಅಂತಂತ ಹೋದ್ರೆ ಅವ್ರ ಕೈಲಿಂದ ಆದಷ್ಟು ಅವ್ರು ಸಹಾಯ ಮಾಡೋ ಅಂತ ಒಂದು ವ್ಯಕ್ತಿ. ಅವ್ರಿಗೆ ಕೇವಲ ಅಲ್ಪಸಂಖ್ಯಾತರ ನಾಯಕರಲ್ಲ, ಅವರು ಹಿಂದುಳಿದರ ನಾಯಕ, ಮತ್ತೆ ದಲಿತರು, ಮತ್ತೆ ಎಲ್ಲಾ ವರ್ಗದ ನಾಯಕರು ಇದಾರ. ಇಡೀ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಎಲ್ಲಾ ಜಾತಿಯ ಅಭಿಮಾನಿಗಳು ಅವರ ಪರವಾಗಿ ಇದಾರ. ಇವತ್ತು ನಾವು 80 ಲಕ್ಷ ನಾವು ಅಲ್ಪಸಂಖ್ಯಾತರು ಇದ್ದು ಮತ್ತೆ ಏನು ಸರ್ಕಾರಕ್ಕೆ ಹೋಗ್ತಾ ಇರ್ತೀವಿ, ಅವ್ರು ಮಾಡಿದ ಕಷ್ಟ ಏನ್ ಪಕ್ಷ ಕೊಟ್ಟಿದ್ದ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದಾರ. ಪಕ್ಷ ಸಂಘಟನೆ ಇರ್ಬೋದು, ಮತ್ತೆ ನಮ್ಮ ಸರ್ಕಾರ ಯಾವುದೇ ಕೆಲಸ ಕೊಟ್ಟಿದ್ರು. ಇವತ್ತು ಮತ್ತೆ ಸುಮಾರು ಸಾವಿರಾರು ಮನೆಗಳನ್ನು ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ರು ಅವರು ಇಡೀ ರಾಜ್ಯದಲ್ಲಿ ಅವರೆಲ್ಲ ಐತಲ್ಲ ಸರ್ಕಾರ ಜೊತೆಗೆ ಅವ್ರು ಮಾಡಿದಾರ. ಮತ್ತೆ ಇಂಥ ಒಂದು ನಾಯಕರು ಇವತ್ತು, ಯಾಕಂದ್ರೆ ಇಂಥ ನಾಯಕರಿಗೆ ಅದು ಕೊಟ್ಟಿಲ್ದ ಏನಾಗಿದೆ, ಅವ್ರ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಅಲ್ಪಸಂಖ್ಯಾತರಿಗೆ ಬಹಳ ಮನಸ್ಸಿಗೆ ಒಂದು ನೋವಾಗಿದೆ. ಸರ್, ಈಗ ಪ್ರಮುಖವಾಗಿ ಜಮೀರ್ ಅವರು ಸಿದ್ದರಾಮಯ್ಯನ ಬಣ ಅಂತ ಇಲ್ಲಿ 2 ಬಣಗಳಿದಾವೆ. ಒಂದು ಸಿದ್ದರಾಮಯ್ಯನ ಬಣ, ಒಂದು ಡಿಕೆ ಬಣ. ಹಾಗಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನ ಬಣದವ್ರಿಗೆ ಸಚಿವ ಸ್ಥಾನ ಕೈ ತಪ್ಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆ ನಡೀತಾ ಇದೆ, ಎಲ್ಲ ಒಂದ್ ಕಡೆ ಷಡ್ಯಂತ್ರ ನಡೀತಾ ಇದೆ ಅಂತಕ್ಕಂಥ ಆರೋಪ. ಏನ್ ಹೇಳ್ತಾರೆ? ಇಲ್ಲ, ಅದ್ರಲ್ಲಿ ನೋಡ್ರಿ ನಮ್ ಕಾಂಗ್ರೆಸ್ ನಲ್ಲಿ ಯಾವ್ದು ಬಣ ಇಲ್ಲ, ಎಲ್ಲ ನಮ್ಮ ನಾಯಕರು ಎಲ್ಲಾರು ಒಗ್ಗಟ್ಟಾಗಿದಾರ. ಆಮ್ಯಾಗ ಇದು ಏನಂದ್ರೆ ಮೊನ್ನೆ ದಾವಣಗೆರೆದು ಉಪಚುನಾವಣೆಯಲ್ಲಿ ಒಂದು ಆಡಿಯೋ ಏನ್ ಬಂದಿದೆ A1, ಅದು AI, ಅದು ಯಾರೋ ಷಡ್ಯಂತರ ಅವ್ರಿಗೆ ಐತಲ್ಲ, ರಾಜಕೀಯದಿಂದ ಅವ್ರಿಗೇನೋ ಒಂದು ಈಗ ಮುಂದೆ ಅವ್ರಿಗೆ ಇದು ಮಾಡ್ಬೇಕಂತೇಳಿ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಇದಾರ, ಮತ್ತೆ ಎಲ್ಲಾ ವರ್ಗದ ಜನಾಂಗದವರು ಇದಾರ. ಮತ್ತೆ ಸರ್ಕಾರ ಕೂಡ ಐತಲ್ಲ, ಇದು ಇಮಿಡಿಯೇಟ್ ಪರಿಗಣನೆ ಮಾಡಿ ತಕ್ಷಣ ಅವ್ರಿಗೆ ಕ್ಯಾಬಿನೆಟ್ ಅಲ್ಲಿ ತಗೋಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಾವು ಅಲ್ಪಸಂಖ್ಯಾತರಲ್ಲ ಮತ್ತೆ ಎಲ್ಲಾ ಅವ್ರ ಅಭಿಮಾನಿಗಳು ನಾವು ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಸರ್ ಅವ್ರಿಗೆ, ಮತ್ತೆ ನಮ್ಮ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸರ್ ಅವ್ರಿಗೆ, ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾವು ಒತ್ತಾಯಿಸ್ತಿದ್ವಿ. ಅಲ್ಲ, ನಮ್ಗೆ ಏನಿದೆ ನೋಡ್ರಿ, ನಮ್ಗೆ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷದ ಮೇಲೆ ನಮಗೂ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ ಅವರು ಖಂಡಿತ ಇಲ್ಲ ಇದೆ ಎಲ್ಲ ಪರಿಗಣನೆ ಮಾಡಿ ನಮ್ಮ ಮನವಿಯನ್ನು ನಾವು ಕೊಟ್ಟಿದ್ವಿ, ತಕ್ಷಣ ಅವರು ಸ್ಪಂದಿಸ್ತಾರಂತ ನಮಗೂ ವಿಶ್ವಾಸ ಇದೆ.
ಇದು ಏನು ಮುಖಂಡರಾದಂತ HNF ಇಮಾಮ್ ಅವರ ಮಾತು. ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಕೂಡಲೇ DCM ಸ್ಥಾನ ಘೋಷಣೆ ಮಾಡಬೇಕು. ಒಂದ್ ವೇಳೆ ಅವರಿಗೆ DCM ಸ್ಥಾನ ಕೊಡದೇ ಇದ್ರೆ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.